ಇದೇನಿದು? ಈಗ ತಾನೇ ಆಟ ಸಾಮಾನೆಲ್ಲ ಗಾಳಿನಲ್ಲಿ ತೇಲ್ದ ಹಾಕಿ ಕಾಣಿಸ್ತಾ ಇತ್ತು. ಈಗ ನೋಡಿದ್ರೆ ನೆಲದ ಮೇಲೆ ಇದೆಯಲ್ಲ. ವಯಸ್ಸಾಯಿತು, ಕಣ್ಣಿಗೆ ಏನೋ ಸಮಸ್ಯೆ ಇರಬೇಕು. ಮೊದಲು ಡಾಕ್ಟರ್ ಹತ್ರ ತೋರಿಸಿ ಕನ್ನಡಕ ತಗೋಬೇಕು. ಮಾಯಾ, ಮಾಯಾ! ಅಜ್ಜಿ, ಇದೇನು ಎಲ್ಲ ಆಟೋ ಸಾಮಾನು ಇಲ್ಲೇ ಹಾಕ್ಬಿಡಿದ್ಯಾ? ತಗೊಂಡು ಹೋಗಿ ಪಾಪು ರೂಮಲ್ಲಿ ಜೋಡಿಸಿಡು. ಸಂಜೆ ಪಾಪಕ್ಕೆ ತಂದೆ ಟಾಯ್ಸ್ನ ಈ ಸುಳ್ಳಕ್ಕ ತಗೊಂಡು ಹೋಗ್ತಿರಲ್ಲ, ನಾನು ತಗೊಂಡು ಹೋಗಕ್ಕೆ ಆಗಲ್ಲ. ಏನ್ ಮಾಡೋದೀಗ? ಅಜ್ಜಿನೇ ಹೇಳಿದ್ರಲ್ಲ ರೂಮಿಗೆ ತಗೊಂಡೋಗು ಅಂತ, ಇವಳ ತಗೊಂಡೋಗ್ಲಿ ಬಿಡ್ಲಿ. ಈ ಗೊಂಬೆಗಳೆಲ್ಲ ಎಲ್ಲಿದ್ವು? ಸದ್ಯ ದೇವ್ರ ದಯೆ ಯಾರೋ ತಂದು ಇಲ್ಲಿ ಬಿಸಾಕಿದ್ದಾರೆ. ಮೊದಲಿದನ್ನು ತಗೊಂಡು ಹೋಗಿ ಆ ಪಾಪ ರೂಮಲ್ಲಿ ಬಿಸಾಕ್ ಬರ್ತೀನಿ. ಏನಾಯ್ತು ನಮ್ಮ ರಾಜ್ಕುಮಾರಿಗೆ? ಯಾಕೆ ಅಳ್ತಿರೋದು? ಅಳ್ಬಾರ್ದು ಪುಟ್ಟಿ. ಹತ್ತು ಸುಸ್ತಾಗಿ ಹೋಗ್ತೀಯ. ನೋಡಿಲಿ. ಅಂಜು, ಈ ಗೊಂಬೆ ಬಿಟ್ಟು ಬಂದ್ಬಿಟ್ಟಿದೆಯಲ್ಲ? ಯಾಕಪ್ಪ ನನ್ನ ಮುದ್ದು ಬಂಗಾರಿಗೆ ಈ ಪಾಟಿ ಕೋಪ ಬಂದಿರೋದು? ಏನಚ್ಚನ? ಮಾತಾಡ್ಸ್ಬೇಡ, ಹೋಗು. ಅಯ್ಯೋ, ಯಾಕೆ ನನ್ನ ರಾಜ್ಕುಮಾರಿಗೆ ಇಷ್ಟೊಂದು ಸಿಟ್ಟು? ನಮ್ಮ ಪುಟ್ಟಿಗೆ ಬೇಜಾರಾಗಬಾರ್ದು ಅಂತ ಅವಳನ್ನ ಬರ್ತ್ಡೇ ಪಾರ್ಟಿ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಐಸ್ ಕ್ರೀಮ್ ಕೊಡಿಸಿದ್ವಿ, ವಾಪಸ್ ಬರ್ತಾ ಗೊಂಬೆ ಕೊಡಿಸಿದ್ವಿ. ಆದರೂ ಯಾಕಪ್ಪ ಈ ಬಂಗಾರಿಗೆ ಅಮ್ಮನ ಮೇಲೆ ಸಿಟ್ಟು? ಯಾಕೆ ಪುಟ್ಟಿ? ನನ್ನ ಕಂದನ ಬಂಗಾರಿ ಅಂತ ಕರೀದೆ, ಇನ್ಯಾರನ್ನಪ್ಪ ಬಂಗಾರಿ ಅಂತ ಕರೀಲಿ? ಎಲ್ಲ ಸುಳ್ಳು, ಎಲ್ಲ ಪಾಪುನ ಹಾಗೆ ಕರೀತ್ಯಾ? ಆ ಅಂಕಲ್ ಮನೇಲಿ ಆ ಪಾಪುನ ಎತ್ಕೊಂಡು ಚಿನ್ನು ಬಂಗಾರಿ ಅಂತ ಮುದ್ದು ಮಾಡ್ಲಿಲ್ವಾ? ನಾನು ಒಬ್ಬಳನ್ನ ಬಂಗಾರಿ ಅಂತ ಮುದ್ದು ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ಪಾಪುನ ಮುದ್ದು ಮಾಡ್ದೆ? ನೀನು ಬಂಗಾರಿ ಕಂದಮ್ಮ ಅಂತ ನನ್ನ ಮಾತ್ರ ಕರಿಬೇಕು, ನನ್ನ ಮಾತ್ರ ಮುದ್ದು ಮಾಡಬೇಕು. ಬೇರೆ ಯಾವ ಪಾಪುನು ಹಾಗೆ ಮುದ್ದು ಮಾಡಬಾರ್ದು. ಓ, ಅದಕ್ಕೆ ನಮ್ಮ ಮುದ್ದು ಬಂಗಾರಿಗೆ ಇಷ್ಟೊಂದು ಸಿಟ್ಟು ಬಂದಿದ್ದು. ಸಾರಿ ಪುಟ್ಟ, ಇದೊಂದು ಸಾರಿ ಅಮ್ಮನ ಕ್ಷಮಿಸ್ಬಿಡು. ಇನ್ಮೇಲೆ ಯಾವತ್ತೂ ಯಾವ ಪಾಪುನು ಮುದ್ದು ಬಂಗಾರಿ ಅಂತ ಮುದ್ದು ಮಾಡಲ್ಲ. ನೀನೊಬ್ಬಳೆ ನನ್ನ ಮೊನ್ನೊಂದು ಓನ್ಲಿ ಮುದ್ದು ಬಂಗಾರಿ, ಸರಿನಾ? ನನ್ನ ಸಂಜುನ ಮುದ್ದು ಬಂಗಾರಿ ರಾಜ್ಕುಮಾರಿ ಅಂತೆಲ್ಲ ಮುದ್ದು ಮಾಡೋದನ್ನು ನೋಡಿದರೆ ಅಂಜು ಎಷ್ಟು ಸಿಟ್ಟು ಮಾಡ್ಕೋತಿದ್ಲೋ ಏನೋ. ಈಗ ನಾನು ಏನು ಹೇಳಿದ್ರು ನನ್ನ ಜೊತೆ ಜಗಳ ಆಡೋದಕ್ಕೆ ಅವಳೇ ಇಲ್ಲ. ಕಂದ, ಅಕ್ಕ ಇನ್ನೇನು ಟಾಯ್ಸ್ ತಂದುಬಿಡ್ತಾಳೆ ಆಯ್ತಾ? ಅಮ್ಮ, ನಾನು ಟಾಯ್ಸ್ ತಂದು ಕೊಡ್ತೀನಿ ಅಂತ ಹೇಳ್ತಿದ್ಯಾ? ಹೂನಮ್ಮ, ನಾನು ಹುಡುಕಿ ತರ್ತಿದ್ದೆ. ಅಜ್ಜಿ ನೋಡ್ಬಿಟ್ರು, ಅವರು ಹೆದರ್ಕೊಂತಾರೆ ಅಂತ ಟಾಯ್ಸ್ನೆಲ್ಲ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಅಕ್ಕ, ಎಲ್ಲ ಗೊಂಬೆ ಹುಡ್ಕೋಷ್ಟೊತ್ತಿಗೆ ಸಾಕಾಗೋಯ್ತು. ಬ್ಯಾಗ್ಗಳನ್ನ ಹುಡುಕಿ ಈ ಗೊಂಬೆ ತಂದೆ. ವೆರಿ ಗುಡ್ ಮಾಯಾ. ಹಿಂಗೆ ಮಗು ಅಂದರೆ ಎಷ್ಟು ಪ್ರೀತಿ, ಎಷ್ಟು ಅಕ್ರೆ. ಎಲ್ಲ ಬ್ಯಾಗ್ ಹುಡುಕಿ ಅಂತೂ ಗೊಂಬೆಗಳನ್ನೆಲ್ಲ ತಂದೆಲ್ಲ. ಥ್ಯಾಂಕ್ ಯು. ಎಲ್ಲ ಸುಳ್ಳಮ್ಮ, ಈ ಅಕ್ಕ ಏನು ಟಾಯ್ಸ್ ಹುಡುಕಿಲ್ಲ, ಎಲ್ಲ ನಾನು ಹುಡುಕಿದ್ದು.
ಪರವಾಗಿಲ್ಲ ಬಿಡಿ ಅಕ್ಕ, ಇದೇನು ದೊಡ್ಡ ಕೆಲಸನಾ? ಸಂಜುಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಮಗು ಕೊಡಿ ಅಕ್ಕ. ಬಾರೆ ಸಂಜು ಪುಟ್ಟಿ, ಕಳ್ಳ. ಬಾರೆ 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 ಕಂದ. ಕಂದ ಅಲ್ಲಿ ನೋಡು ಪುಟ್ಟು. ಅಯ್ಯೋ ಸಂಜು ಪುಟ್ಟಿ. ಹಾಯ್ ಚಿಕ್ಕಪ್ಪ. ಚಿಕ್ಕ ಮಕ್ಕಳು ಮೊಬೈಲಲ್ಲಿ ಗೇಮ್ ಎಲ್ಲ ಆಡಬಾರ್ದು, ಕಣ್ಣು ಹಾಳಾಗತ್ತೆ. ಹಂಗಾರೆ ದೊಡ್ಡೋರ್ ಆಡ್ಬೋದಾ? ದೊಡ್ಡೋರ್ ಕಣ್ ನೀನು ಆಗಲ್ವಾ? ತಗೊಳ್ಳೋ ಕಾಫಿ. ಯಾಕೋ ಓದಿ ಓದಿ ತಲೆನೋವು ಬಂತಾ? ಅದೇನಪ್ಪ, ಯಾವತ್ತೂ ಇಲ್ದವ್ರು ಇವತ್ತು ಕಾಫಿ ಕೇಳ್ತಿದ್ಯಾ, ಅದು ಈ ರಾತ್ರಿಲಿ? ನೀನು ಅದು ಏನು ಓದ್ತೀಯೋ ಏನು ಕತೆನೋ ನನಗಂತೂ ಗೊತ್ತಿಲ್ಲ ಕಣೋ. ಅಲ್ಲ, ನಾವು ಈ ಮನೆಗೆ ಬಂದು ಇನ್ನೂ ಸೆಟಲ್ ಕೂಡ ಆಗಿಲ್ಲ, ಆ ಗ್ಯಾಪಲ್ಲಿ ಓದ್ತಿದ್ಯಲ್ಲೋ. ತಲೆನೋವು ಏನೂ ಇಲ್ಲ, ಯಾಕೋ ಗೊಂದಲ ಅನ್ನಿಸ್ತಿದೆ. ಅದಕ್ಕೆ ಹೇಳೋದು ಜಾಸ್ತಿ ಓದಬಾರ್ದು ಅಂತ. ವಿದ್ಯಾ, ಅಂಜಲಿ ಈ ಮನೇಲೇ ಇದ್ದಾಳೆ. ಅವಳು ನಮ್ಮ ಸುತ್ತುತ್ತಾ ಇದ್ದಾಳೆ, ನಮ್ಮನ್ನ ಹಿಂಬಾಲಿಸ್ತಿದ್ದಾಳೆ. ಅಣ್ಣ, ಶಾಂತ ಅತ್ತಿಗೆ ಒದ್ದಾಟ ನೋಡಿ ನೋಡಿ ನಿನಗೂ ಹಾಗೆ ಅನ್ನಿಸ್ತದೆ. ಇಲ್ಲ ವಿದ್ಯಾ, ನಾನು ಬುಕ್ಸ್ ತರೋಣ ಅಂತ ಸ್ಟೋರ್ ರೂಮ್ಗೆ ಹೋದಾಗ ಅಲ್ಲಿ ಅಂಜಲಿ ಇದ್ಲು ಅಂತ ಫೀಲ್ ಆಯಿತು. ಅವಳು ನನ್ನ ಹತ್ರ ಏನೋ ಹೇಳ್ದಾಗ ಅನ್ನಿಸ್ತು. ಅಣ್ಣ, ನಾವು ಅಂಜುನ್ ಕಳ್ಕೊಂಡಿದ್ದು ಇದೇ ಮನೇಲಿ. ಅವಾಗ ಮನೆ ಬಿಟ್ಟು ಹೋಗಿದ್ದು ನಾವು ಈಗಲೇ ವಾಪಸ್ ಬರ್ತಿರೋದು. ಹಾಗಾಗಿ ಅವಳ ನೆನಪುಗಳು ನಮ್ಮನ್ನು ತುಂಬ ಕಾಡ್ತಿದೆ. ಹೌದು ಅಂತ ಸಮಾಧಾನ ಪಟ್ಕೊಂಡ್ರು ನನ್ನ ಮನಸ್ಸು ಮಾತ್ರ ಅಂಜು ಇಲ್ಲೇ ಎಲ್ಲೋ ಇದ್ದಾಳೇನೋ, ನಮ್ಮ ಸುತ್ತನೇ ಇದ್ದಾಳೆ, ನಮ್ಮನ್ನು ಕೂಗ್ತಿದ್ದಾಳೆ ಅನ್ನಿಸ್ತಿದೆ. ನೋಡು, ನಾನು ಬೆಳಿಗ್ಗೆ ಸಂಜುನ ಮಲಗಿಸೋಣ ಅಂತ ತೊಟ್ಲು ತೂಗ್ತಾ ಇದ್ದೆ. ನಾನು ಹಾಗೆ ತೂಕುಡ್ಸ್ಬಿಟ್ಟೆ. ಯಾರೋ ಹಿಡಿದು ನನ್ನನ್ನು ತಳ್ದಂಗಾಯ್ತು. ನಿನ್ನ ಪ್ರಕಾರ ಅದು ಅಂಜು ಅನ್ಸುತ್ತೆ. ಆದರೆ ತೂಕುಡ್ಸ್ತಾ ಇದ್ದಿದ್ದು ನನಗೆ ಜರಕ್ ಹೊಡೆದಂಗಾಯ್ತು. ಅದನ್ನ ಹಾಗೆ ಅನ್ಕೋಬೇಕು. ನಿನ್ನ ಥರ ಏನೇನೋ ಯೋಚನೆ ಮಾಡಬಾರ್ದು. ನೀನೇನೇ ಹೇಳಿ ವಿದ್ಯಾ, ಅಂಜಲಿ ಇದ್ದಾಳೆ. ನಾನು ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಅವಳಿರೋದು ಈ ಮನೇಲಲ್ಲ, ನಮ್ಗಳ ಮನಸ್ಸಲ್ಲಿ, ನಮ್ಮ ಹೃದಯದಲ್ಲಿ. ದೊಡ್ಡವ್ರ ಕಣ್ಣಿಗೆ ಏನಾಗುತ್ತೋ ಏನೋ, ಆದರೆ ನಿನ್ನ ಮಾತಿಗೆ ಆನ್ಸರ್ ಕೊಡೋಕ್ಕಾಗತ್ತಾ? ಅತ್ತೆ, ನಾನು ದೊಡ್ಡೋಳಾದ್ಮೇಲೆ ನಿಮ್ ತರ ಜೀನ್ಸ್ ಪ್ಯಾಂಟ್ ಹಾಕೊಂತೀನಿ. ಆನೆ ಬಂತೊಂದಾನೆ, ಯಾವ ಊರಾನೆ, ಸಿದ್ದಾಪುರದ ಆನೆ, ಇಲ್ಲಿಗ್ಯಾಕೆ ಬಂತು, ಹಾದಿ ತಪ್ಪಿ ಬೀದಿ. ಎಲ್ಲೋಯ್ತು ಆನೆ? ಅಮ್ಮ, ನಿನ್ನ ಹಾಡು ಕೇಳಿ ಎಷ್ಟೊಂದು ದಿನ ಆಗೋಯ್ತು. ನನಗೆ ಒಂಚೂರು ನಿದ್ದೆನೇ ಬರ್ತಿಲ್ಲ. ನನಗೆ ಹಾಡು ಹೇಳಿ ತಟ್ಟಿ ಮಲಗಿಸ್ತೀಯ ಅಮ್ಮ? ಆನೆ ಬಂತೊಂದಾನೆ, ಯಾವ ಊರಾನೆ,
ಸುದರ್ಶನ ಪಾಪಚ್ಚಿನ ಜೋ ಜೋ ಶ್ರೀ ಕೃಷ್ಣ ಪರಮಾನಂದ ಜೋ ಜೋ जो जो श्री कृष्ण परमानंद जो 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 श्री कृष्ण परमानंद जो 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 ಶಾಂತ ಹಾಂ ಸಂಜು ಮಲ್ಕೊಂಡ್ಲಾ? ಹಾಂ ರೀ ಮಲ್ಕೊಂಡ್ರು. ಒಂದು 5 ನಿಮಿಷ ಮಗು ನೋಡ್ಕೋತೀರಾ? ಬಂದೆ. ಹಾಂ. ಅಮ್ಮನ ಕೈಯಲ್ಲಿ ಮುದ್ದು ಮಾಡಿಸ್ಕೋಬೇಕು ಅಂತ ತುಂಬ ಆಸೆ. ಆದರೆ ಅಮ್ಮ ನನ್ನ ಮರ್ತೇ ಬಿಟ್ಟಿದ್ದಾಳೆ. ಪ್ಲೀಸ್ ಗಣೇಶ, ಅಮ್ಮಂಗೆ ನನ್ನ ಜ್ಞಾಪಿಸ್ಕೊಂಡಂಗೆ ಮಾಡು ಪ್ಲೀಸ್. ದೇವ್ರೆ, ನನಗೆ ಅಂಜುನ ಮರೆಯೋಕೆ ಆಗ್ತಿಲ್ಲ. ಪ್ರತಿ ಕ್ಷಣನೂ ಅವಳ ನೆನಪು ನನ್ನನ್ನು ಕಾಡ್ತಿದೆ. ಯಾಕೆ ಅವಳನ್ನ ನನ್ನಿಂದ ದೂರ ಮಾಡಿದೆ? ನಾನು ಪುಟ್ಟೋಳು, ಅಮ್ಮ ನನ್ನ ಎದುರುಗಡೆನೇ ಓಡಾಡ್ತಿರ್ತಾಳೆ. ಸಂಜು ಪುಟ್ಟನ ನನ್ನ ಮುಂದೆನೇ ಮುದ್ದು ಮಾಡಿಸ್ತಿರ್ತಾಳೆ. ನಂಗೆ ಬೇಜಾರಾಗಲ್ವಾ? ಸಂಜೆಗೆ ಊಟ ಮಾಡಿಸ್ಬೇಕಿದ್ರೆ, ಅವಳನ್ನ ಆಟ ಆಡಿಸ್ಬೇಕಿದ್ರೆ, ಮಲಗಿಸ್ಬೇಕಿದ್ರೆ ಅಂಜು ಪಕ್ಕದಲ್ಲೇ ಬಂದು ನಿಂತ ಹಾಗಾಗುತ್ತೆ. ಅಮ್ಮ, ನನ್ನ ಆಟ ಆಡಿಸಲ್ವಾ, ನನ್ನ ಮಲಗಿಸಲ್ವಾ ಅಂತ ಕೇಳ್ದ ಹಾಗಾಗುತ್ತೆ. ಕರುಳು ಕಿತ್ತು ಬರುತ್ತೆ. ನಾನು ಬೇರೆಯವ್ರಿಗೆ ಕಾಣಿಸ್ತಿರ್ಲಿಲ್ಲ. ಅವರು ನನ್ನ ಪ್ರೀತಿನೂ ಮಾಡ್ತಿರ್ಲಿಲ್ಲ. ನನ್ನ ಭೂತ ಅಂತ ಹೆದರ್ಕೊಂತಿರು. ನನ್ನ ಅಪ್ಪ ಅಮ್ಮಂಗೆ ನನ್ನ ಮಗಳು ಅಂತ ಗೊತ್ತಾಗೋದು ಬೇಡವಾ? ನಾನು ಎಲ್ಲರ ಮುಂದೆ ಎದ್ಬಿಟ್ಟು ಒಬ್ಳೇ ಇರ್ಬೇಕಾ? ನಾನು ಅಮ್ಮನ ಕಣ್ಣಿಗೆ ಮುತ್ತು ಕೊಡ್ಬೇಕು ಅನ್ಸುತ್ತೆ. ಅಮ್ಮನ ತೊಡೆ ಮೇಲೆ ಮಲ್ಕೋಬೇಕು ಅನ್ಸುತ್ತೆ. ನನ್ನಿಂದ ಅವಳನ್ನು ಬಿಟ್ಟಿರೋಕ್ಕಾಗಲ್ಲ. ಅವಳನ್ನ ಮುಟ್ಟಬೇಕು, ಅವಳನ್ನ ತಬ್ಬಿ ಮುದ್ದಾಡಬೇಕು. ನನ್ನ ಮಡ್ಲಲ್ಲಿ ಮತ್ತೆ ಮಲಗಿಸ್ಕೊಂಡು ಜೋಗಳ ಹಾಡಬೇಕು. ದೇವ್ರೆ, ನನ್ನ ಮಗುನ ನನಗೆ ವಾಪಸ್ ಕೊಟ್ಬಿಡು. ಪ್ಲೀಸ್ ವಾಪಸ್ ಕೊಟ್ಬಿಡು.
ಬೇಕಮ್ಮ ನಿಮ್ಗೆ? ಒಂದು, ಎರಡು, ಮೂರು. ಯಾಕ್ರಿ ಇಲ್ಲಿ ಕೂತ್ಕೊಂಡಿದ್ದೀರಾ? ನಿದ್ದೆ ಬರ್ತಾ ಇಲ್ವಾ ನಿಮ್ಗೆ? ಇಲ್ಲ ಅಂತ ಹೇಳೋದಕ್ಕೆ ಇದೇನು ನಿಮಗೆ ಹೊಸ ಜಾಗ ಅಲ್ವಲ್ಲ? ಯಾಕ್ರಿ ಏನು ಮಾತಾಡ್ತಾ ಇಲ್ಲ? ನಿಮಗ್ ಬೇಜಾರಾಗೋ ಹಾಗೆ ನಾನೇನು ನಡ್ಕೊಂಡಿಲ್ವಲ್ಲ? ನೋಡಿ, ನಿಮ್ಗೇನಾದರೂ ಅಸಮಾಧಾನ ಇದ್ರೆ ಅದನ್ನು ಡೈರೆಕ್ಟಾಗಿ ಹೇಳಿ. ನನಗೆ ಹೀಗೆ ಹಿಂದಿಂದೆ ಸುತ್ತಕ್ಕಾಗಲ್ಲ, ಬೇಡ್ಕೊಳಕ್ಕೂ ಆಗಲ್ಲ. ಅಂಜಲಿ, ಅಂಜು ಪುಟ್ಟಿನ ಮರೆಯಕ್ಕೆ ಆಗ್ತಿಲ್ಲ ಭಾರತಿ. ಮನೆ ಹಿರಿ ಮಗನಾಗಿ ಕುಗ್ಗಿ ಹೋಗಬಾರ್ದು, ಎಲ್ರಿಗೂ ಧೈರ್ಯ ಹೇಳಬೇಕು ಅಂತ ಬೆಳಿಗ್ಗೆಯಿಂದ ಎಲ್ರ ಜೊತೆ ನಗನಗ್ತಾ ಬೆರ್ತಿದ್ದೆ. ಆದರೆ ಈಗ ಈ ರಾತ್ರಿಯಲ್ಲಿ ಒಂಟಿಯಾಗಿದ್ದಾಗ ಅಂಜು ಪುಟ್ಟಿ ಕಾಡ್ತಿದ್ದಾಳೆ ಭಾರತಿ. ಶಾಂತನ್ ಗಲಾಟೆ ಹುಚ್ಚತನ ಎಲ್ಲ ನೋಡಿ ಸಾಕಾಗೋಗಿದೆ. ಈಗ ನಿಮ್ಮ ಸರ್ದಿ. ಒಟ್ನಲ್ಲಿ ಈ ಮನೆ ಕಾಲಿಟ್ಟಾಗಿಂದ ಹುಚ್ಚಾಸ್ಪತ್ರೆಯಲ್ಲಿದ್ದೀನಿ ಅನ್ನಿಸ್ತಾ ಇದೆ. ಭಾರತಿ, ಯಾಕೆ ಮಾತಾಡ್ತಾ ಇದೀಯಾ? ಅಂಜು ಕಾಡ್ತಿದ್ದಾಳಂದ್ರೆ ನೀನು ಹುಚ್ಚನ ಅನ್ಸುತ್ತಾ? ಅಂಜಲಿ ಶಾಂತ ಮತ್ತು ವಿವೇಕಿಗೆ ಸ್ವಂತ ಮಗಳಾಗಿದ್ರು, ಮಕ್ಕಳಿಂದ ನಮಗೂ ಮಗಳಾಗಿದ್ಲು. ನಮ್ಮ ಅಂಜು ಪುಟ್ಟಿ ಮಾತಾಡೋಕೆ ಶುರು ಮಾಡಿದಾಗ ದೊಡ್ಡಪ್ಪ ಅಂತ ಅವಳು ಬಾಯಲ್ಲಿ ಬರ್ತಾ ಇದ್ದಿದ್ದೆ ಕಮ್ಮಿ. ನನ್ನನ್ನ ಅಪ್ಪಪ್ಪ ಅಂತ ಕರಿತಾ ಇದ್ಲು, ನಿನ್ನೂ ಅಮ್ಮ ಅಂತಾನೆ ಕರಿತಿದ್ಲು. ಅದನ್ನೆಲ್ಲ ನಾನು ಇಲ್ಲ ಅಂತಿಲ್ಲ ರೀ. ಆದ್ರೆ ಅದನ್ನೇ ನೆನೆಸ್ಕೊಂಡು ವ್ಯಥೆ ಪಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆ? ನಿನಗೆ ಅವಳನ್ನ ಕಾಡ್ತಾ ಇಲ್ವಾ? ಅಷ್ಟೊಂದು ಕಲ್ ಮನ್ಸ ನಿಂದು? ನನಗೆ ಪ್ರೆಸೆಂಟಲ್ಲಿ ಬದುಕೋದನ್ನ ಕಲಿಸಿದ್ದು ಅಂಜಲಿ. ಮಕ್ಕಳಿಲ್ಲದ ನನಗೆ ತಾಯ್ತನದ ಕೊರತೆನ ನೀಗಿಸ್ತವಳು ಅಂಜಲಿ. ಮತ್ತ್ಯಾಕೆ ಎಲ್ರನ್ನ ಹುಚ್ಚರು ಅಂತ ಇದೆಯಾ? ನಾನು ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀನಿ ಅಂತ ಎಲ್ರಿಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ಅಂಜಲಿ ಇದ್ಲು, ಆದ್ರೆ ಈಗಿಲ್ಲ. ಇದೇ ಸತ್ಯ. ಇದನ್ನ ಅರ್ಥ ಮಾಡ್ಕೊಂಡು ಮುಂದುವರೆದ್ರೆ ನಮ್ಮ ಜೀವನ ಸಾಗುತ್ತೆ. ಇಲ್ಲ ಅಂದ್ರೆ ಅಂಜಲಿ ನೆನಪಲ್ಲೇ ನಮ್ಮ ಜೀವನ ಎಲ್ಲ ನಿಂತು ನೀರಾಗುತ್ತೆ. ಅಂಜಲಿ ಈ ಮನೇಲಿ ಇದ್ಲು, ಆದ್ರೆ ಅವಳಿಗಿಲ್ಲ, ಅವಳಿಲ್ಲ.